ನಮಸ್ಕಾರ ಗೆಳೆಯರೆ. ಯಾವತ್ತಾದರೂ ಒಂದು ಸಣ್ಣ ವಿಷಯ ಯೋಚನೆ ಮಾಡಿದ್ದೀರಾ? ನಾವು ಪ್ರತಿನಿತ್ಯ ಯೂಸ್ ಮಾಡೋ ನೋಟಿನ ಮೇಲೆ ಮಹಾತ್ಮ ಗಾಂಧಿ ಫೋಟೋ ಇರುತ್ತೆ. ಅಷ್ಟೇ ಅಲ್ಲ, ಪ್ರತಿ ಸಿಟಿಯಲ್ಲೂ MG ರೋಡ್ ಅಂತ ಇರುತ್ತೆ. MG ಸ್ಟ್ಯಾಂಡ್ಸ್ ಫಾರ್ ಮಹಾತ್ಮ ಗಾಂಧಿ. ಇಷ್ಟೊಂದು ಬುಕ್ಸು, ಆಟೋಬಯೋಗ್ರಫಿ ಅಂತ ಇಷ್ಟೊಂದು ವರ್ಷದಿಂದ ಮಹಾತ್ಮ ಗಾಂಧಿಯವರನ್ನು ಬ್ರ್ಯಾಂಡ್ ಮಾಡಿ ಇಟ್ಟಿದ್ರೂ ಸಹ ಫ್ರೀಡಮ್ ಫೈಟರ್ ಅಂದರೆ ನಮಗೆಲ್ಲ ನೆನಪು ಬರೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಏನಾಯ್ತು ಅವ್ರಿಗೆ ಅನ್ನೋದು ಎಲ್ಲರ ಪ್ರಶ್ನೆ. ನಾವು ವೆಸ್ಟ್ ಬೆಂಗಾಲ್ಗೆ ಹೋಗ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಸತ್ತೋಗಿದ್ದಾರೆ ಅಂತ ಹೇಳಿದರೆ ಅಲ್ಲಿನ ಜನ ನಮ್ಮನ್ನು ಹೊಡೆಯೋಕ್ಕೆ ಬಂದುಬಿಡ್ತಾರೆ. ಅಂದರೆ ಅಲ್ಲಿರೋ ಜನ ಇನ್ನೂ ಸುಭಾಷ್ ಚಂದ್ರ ಬೋಸ್ ಬದುಕಿದ್ದಾರೆ ಅಂತ ನಂಬ್ತಾರೆ. ಆದರೆ ಆಲ್ಮೋಸ್ಟ್ 130 ಇಯರ್ಸ್ ಒಬ್ಬ ವ್ಯಕ್ತಿ ಬದುಕಿರೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ಇಂಡಿಯಾನಲ್ಲಿ ಇನ್ನೂ ಜನ ನಂಬ್ತಾರೆ. ಅವರ ಸಾವಿನಲ್ಲಿ ಇಷ್ಟು ದೊಡ್ಡ ವಿಸ್ಮಯ ಇರೋಕ್ಕೆ ಕಾರಣವೇನು? ಅವರು ಹೇಗೆ ಸತ್ರು? ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಗೌರ್ಮೆಂಟ್ಸ್ನ ಅಧಿಕಾರದಲ್ಲಿದ್ದಾಗ 3 ಎನ್ಕ್ವೈರಿ ಕಮಿಷನ್ ಹಾಕಿದ್ರೂ ಸಹ ಇವತ್ತಿನವರೆಗೂ ಸುಭಾಷ್ ಚಂದ್ರ ಬೋಸ್ಗೆ ಏನಾಯಿತು ಅಂತ ಗೊತ್ತಿಲ್ಲ. ರೀಸೆಂಟಾಗಿ ಕೆಲವೊಂದು ರೂಮರ್ಸ್ ಉಟ್ಕೊಂಡು ಸುಭಾಷ್ ಚಂದ್ರ ಬೋಸ್ ಹಿಮಾಲಯದಲ್ಲಿ ಇನ್ನೂ ಬಾಬಾ ಆಗಿ ಜೀವನ ನಡೆಸ್ತಿದ್ದಾರೆ ಅಂತ ತುಂಬ ರೂಮರ್ಸ್ ಸೋಷಿಯಲ್ ಮೀಡಿಯಾನಲ್ಲಿ ಸುತ್ತಾಡ್ತಿವೆ. ಸುಭಾಷ್ ಚಂದ್ರ ಬೋಸರಿಗೆ ಅಫಿಷಿಯಲ್ ಗೌರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ ಏನಾಯಿತು ಅನ್ನೋದು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕನ್ನ ಒತ್ತಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. 23 ಜನವರಿ 1897ರಂದು ಸುಭಾಷ್ ಚಂದ್ರ ಬೋಸರು ಹುಡ್ತಾರೆ. ಸುಭಾಷ್ ಚಂದ್ರ ಬೋಸರಿಗೂ ಹಾಗೂ ಮಹಾತ್ಮ ಗಾಂಧಿಯ ಮಧ್ಯೆ ತುಂಬ ವಿಷಯಗಳಲ್ಲಿ ತುಂಬ ಸಮಸ್ಯೆಗಳು ಎದುರಾಗ್ತವೆ. ಸುಭಾಷ್ ಚಂದ್ರ ಬೋಸ್ರನ್ನು ಗಾಂಧಿ ತುಂಬ ಕಡೆ ರೆಕಗ್ನೈಸೂ ಸಹ ಮಾಡಲ್ಲ. ಗಾಂಧಿ ಜೊತೆ ಇದ್ದರೆ ನಮಗೆ ಸ್ವತಂತ್ರ ಸಿಗೋಕ್ಕೆ ಲೇಟ್ ಆಗುತ್ತೆ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಯೋಚನೆ ಮಾಡ್ತಾರೆ. ಅದೇ ಸಮಯಕ್ಕೆ 2ನೇ ಮಹಾಯುದ್ಧ ನಡೀತಿರುತ್ತೆ. ಬ್ರಿಟಿಷರ ಶತ್ರುಗಳ ಜೊತೆ ಹೋಗಿ ಸೇರಿಕೊಳ್ಳೋಣ, ಅದರಿಂದ ಬ್ರಿಟಿಷರನ್ನು ಭಾರತದಿಂದ ಓಡಿಸ್ಬೋದು ಅಂತ ಯೋಚನೆ ಮಾಡ್ತಾರೆ. ಬ್ರಿಟಿಷರ ಶತ್ರುಗಳಾದ ಜರ್ಮನಿ, ಜಪಾನ್, ಇಟಲಿ ಅವ್ರ ಜೊತೆ ಸೇರ್ತಾರೆ. ನಂತರ ಹಿಟ್ಲರ್ನ ಅಂಗೀಕಾರವನ್ನು ಸಹ ಪಡೀತಾರೆ. ಸುಭಾಷ್ ಚಂದ್ರ ಬೋಸ್ ಜರ್ಮನಿ ಮತ್ತು ಜಪಾನ್ನ ಜೊತೆ ಒಂದು ಸೈನ್ಯವನ್ನು ಸಿದ್ಧ ಮಾಡಿ ಆಂಗ್ಲರನ್ನು ಓಡಿಸುವ ಯೋಜನೆಯಲ್ಲಿರ್ತಾರೆ. ಇದೇ ಸಮಯಕ್ಕೆ ಆಗಸ್ಟ್ 6ನೇ ತಾರೀಕು 1945 ಅಮೇರಿಕದವರು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಣುಬಾಂಬಿನ ದಾಳಿ ಮಾಡ್ತಾರೆ. ಆಗ ಜಪಾನ್ ಅಮೇರಿಕನ್ನರಿಗೆ ಸರೆಂಡರ್ ಆಗ್ತಾರೆ. ಈ ವಿಷಯ ಬೋಸರಿಗೆ ತಿಳಿಯುತ್ತೆ. ಇವರು ಯಾರ ಜೊತೆ ಸೇರಿ ಆಂಗ್ಲರನ್ನು ಓಡಿಸ್ಬೇಕು ಅಂದ್ಕೊಂಡಿರ್ತಾರೋ ಅವರೇ ಸರೆಂಡರ್ ಆಗಿದ್ದಾರೆ ಅಂತ. ಬೇರೆ ಒಂದು ಬಲಶಾಲಿ ದೇಶದ ಜೊತೆ ಕೈ ಜೋಡಿಸ್ಬೇಕು ಅಂತ ತಮ್ಮ ಪ್ಲ್ಯಾನ್ನಲ್ಲಿ ಬದಲಾವಣೆ ಮಾಡ್ಕೊಳ್ತಾರೆ. ಸಿಂಗಪೂರ್ನಲ್ಲಿದ್ದ ಅವರು ತೆರಳಿ ವಿಯೆಟ್ನಾಂಗೆ ಬರ್ತಾರೆ. ಅಲ್ಲಿಂದ ಚೀನಾನಲ್ಲಿರುವ ಒಂದು ಪಟ್ಟಣಕ್ಕೆ ಹೋಗುವುದೇ ಅವ್ರ ಪ್ಲ್ಯಾನ್ ಆಗಿತ್ತು. ಈ ರೀತಿ ಹೋಗುವ ಒಂದು ಪ್ಲ್ಯಾನ್ನಲ್ಲಿ ತೈವಾನ್ನಲ್ಲಿ ಫ್ಲೈಟ್ ಸ್ಟಾಪ್ ಮಾಡಿ ರಿಫ್ಯೂಯಲ್ ಮಾಡಿಕೊಂಡು ಅಲ್ಲಿಂದ ಚೀನಾಗೆ ಹೋಗೋದು ಅವ್ರ ಪ್ಲ್ಯಾನ್ ಆಗಿತ್ತು. ಅವರ ಜೊತೆ ಒಬ್ಬ ಜಪಾನ್ನ ಜನರಲ್ ಸಹ ಇದ್ದರು. ಚೀನಾದಿಂದ ರಷ್ಯಾಗೆ ಹೋಗಿ ಅಲ್ಲಿ ರಷ್ಯನ್ನರ ಜೊತೆ ಕೈ ಜೋಡಿಸುವ ಆಕಾಂಕ್ಷೆ ಆಗಿತ್ತು. ಇವರು ಪ್ರಯಾಣಿಸುವ ಯುದ್ಧ ವಿಮಾನದಲ್ಲಿ ಬರೀ 5 ಜನ ಕುಳಿತುಕೊಳ್ಳುವ ಕೆಪಾಸಿಟಿ ಹೊಂದಿತ್ತು. ಆದರೆ ಆ ದಿನ 15 ಮಂದಿ ಪ್ರಯಾಣಿಸ್ತಿದ್ರು. ಹೋಗುವ ದಾರಿಯಲ್ಲಿ ಪೈಲಟ್ ಹೇಳ್ತಾರೆ ಎಂಜಿನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಅವರ ಪ್ಲ್ಯಾನ್ ಪ್ರಕಾರ ತೈವಾನ್ನಲ್ಲಿ ನಿಲ್ಲಿಸಿ ಇಂಜಿನ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ಪೈಲಟ್ ಹೇಳ್ತಾರೆ ಎಂಜಿನ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಓವರ್ಲೋಡ್ ಆಗಿದೆ. 5 ಜನ ಹತ್ತಬೇಕಾಗಿದ್ದ ವಿಮಾನದಲ್ಲಿ 15 ಜನ ಇರೋದರಿಂದ ಸ್ವಲ್ಪ ತೊಂದರೆ ಆಗಿದೆ ಅಷ್ಟೇ, ಮತ್ತೇನೂ ತೊಂದರೆ ಇಲ್ಲ ಅಂತ. ನಂತರ ಚೀನಾಗೆ ಹೋಗಲು ರನ್ವೇನಲ್ಲಿ ಫ್ಲೈಟ್ ಟೇಕಾಫ್ ಆಗುತ್ತೆ. ಟೇಕಾಫ್ ಆದ 2 ಸೆಕೆಂಡ್ನಲ್ಲಿ ಒಂದು ದೊಡ್ಡ ಶಬ್ದ ಕೇಳಿಬರುತ್ತೆ. ಸ್ಥಳದಲ್ಲಿ ಇದ್ದ ಕೆಲವರು ನೋಡಿರೋ ಪ್ರಕಾರ ಅದು ಫ್ಲೈಟ್ನ ಇಂಜಿನ್ ಆಗಿತ್ತು. ಇಂಜಿನ್ ಕೆಳಗಡೆ ಬಿದ್ದ ತಕ್ಷಣ ಫ್ಲೈಟ್ 2 ಸುತ್ತು ಹೊಡೆದು 2 ಭಾಗಗಳಾಗಿ ಕೆಳಗಡೆ ಬೀಳುತ್ತೆ. 2 ಪೈಲಟ್ಗಳು ಸಹ ಸಾವನ್ನಪ್ತಾರೆ. ಆದರೆ ಬೋಸರಿಗೆ ಏನಾಗಿರೋದಿಲ್ಲ. ಅವ್ರ ಮೈಯೆಲ್ಲ ಗ್ಯಾಸೋಲಿನ್, ಪೆಟ್ರೋಲ್ ಸುರಿದಿರುತ್ತೆ. ಆಚೆ ಕಡೆ ವಿಮಾನದ ಒಂದು ಭಾಗದ ಬಾಡಿ ಬೆಂಕಿ ಹತ್ತಿ ಉರಿತಿರುತ್ತೆ. ಇಷ್ಟೆಲ್ಲ ನಡೆದಿದ್ರೂ ಸಹ ಬೋಸರು ಕಾನ್ಷಿಯಸ್ಸಿಂದ ಇರ್ತಾರೆ. ಅಲ್ಲಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನವೂ ಸಹ ಮಾಡ್ತಾರೆ. ಆದರೆ ಅವ್ರ ಮೈಯೆಲ್ಲ ಪೆಟ್ರೋಲ್ ಆಗಿದ್ದರಿಂದ ಆಚೆ ಕಡೆ ಓಡಿ ಬರುವ ಸಮಯದಲ್ಲಿ ಅವ್ರಿಗೂ ಸಹ ಬೆಂಕಿ ಹತ್ಕೊಳ್ಳುತ್ತೆ. ಆದರೂ ಬೋಸರು ತುಂಬ ದೂರ ಓಡಿ ಬರ್ತಾರೆ. ಸ್ಥಳದಲ್ಲಿದ್ದ ಕೆಲವರು ಹೇಳಿರೋ ಪ್ರಕಾರ ಒಬ್ಬ ಮನುಷ್ಯ ಬೆಂಕಿ ಹತ್ತಿ ಸುಡ್ತಿದ್ರೂ ಇಷ್ಟು ದೂರ ಓಡಿ ಬರಲು ಹೇಗೆ ಸಾಧ್ಯ ಅಂತ. ನಂತರ ಅಲ್ಲಿದ್ದ ಗಾರ್ಡ್ಸ್ ಅವರನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಬೆಂಕಿಯನ್ನು ಆರಿಸ್ತಾರೆ. ಈ ಘಟನೆ ನಡೆದ ನಂತರ 4ರಿಂದ 5 ಗಂಟೆಗಳ ಕಾಲ ಅವ್ರಿಗೆ ಟ್ರೀಟ್ಮೆಂಟ್ ನಡೆಯುತ್ತೆ. ವೈದ್ಯರ ಪ್ರಕಾರ ಟ್ರೀಟ್ಮೆಂಟ್ ನಡೆಯುವ 3 ಗಂಟೆಗಳ ಕಾಲ ಬೋಸರು ಕಾನ್ಷಿಯಸ್ ಆಗಿ ಇದ್ದು ನಂತರ ಅವರು ಕೋಮಾಗಿ ಜಾರಿಕೊಳ್ತಾರೆ. ರಾತ್ರಿ 9 ಗಂಟೆ ಸಮಯದಲ್ಲಿ ಅವರು ತೀರ್ಕೊಳ್ತಾರೆ. ಇದಾದಮೇಲೆ ಅವರನ್ನು ಅಲ್ಲೇ ಇದ್ದ ಒಂದು ಸ್ಮಶಾನದಲ್ಲಿ ದಾನ ಮಾಡಲಾಗುತ್ತೆ. ನಂತರ ಈ ವಿಷಯ ಭಾರತಕ್ಕೆ ತಲುಪುತ್ತೆ.
ಆದರೆ ಜನ ಈ ವಿಷಯವನ್ನು ನಂಬೋದಿಲ್ಲ. ಕಾರಣ ಇದಕ್ಕೂ ಮುಂಚೆ ಎಷ್ಟೋ ಸಾರಿ ಈ ಥರ ಸುದ್ದಿಗಳು ಬೋಸರ ಬಗ್ಗೆ ಕೇಳಿಬರುತ್ತೆ. ಕೇಳಿಬಂದ ನಂತರ ಅವರು ಸುದ್ದಿವಾಹಿನಿಯಲ್ಲೋ ಇಲ್ಲ ಉದ್ಯಮಗಳಲ್ಲೋ ಕಾಣಿಸ್ಕೊಂಡು ಎಲ್ಲರನ್ನ ಬೆರಗಾಗಿಸ್ತಾರೆ. ಮತ್ತು ಬೋಸರು ಸಾಯುವುದು ಮತ್ತೆ ತಿರುಗಿ ಬರುವುದು ಜನರಿಗೆ ಅಭ್ಯಾಸ ಆಗೋಗಿತ್ತು. ಅದೇ ಕಾರಣದಿಂದ ಜನರು ಇಲ್ಲಿವರೆಗೂ ಸುಭಾಷ್ ಚಂದ್ರ ಬೋಸರನ್ನು ಬದುಕಿದ್ದಾರೆ ಅಂತಲೇ ನಂಬ್ತಾರೆ. ಇವತ್ತಿಗೂ ಸಹ ಅವರ ಅಸ್ಥಿಗೆಗಳನ್ನು ಜಪಾನ್ನಲ್ಲಿರುವ ರೆಂಕೋಜಿ ಎನ್ನುವ 1500 ವರ್ಷದ ಪುರಾತನವಾದ ಮಂದಿರದಲ್ಲಿ ಇಟ್ಟಿದ್ದಾರೆ. ಇವತ್ತಿಗೂ ಸಹ ನಮ್ಮ ದೇಶದಿಂದ ಜಪಾನಿಗೆ ಹೋಗುವ ಗಣ್ಯ ವ್ಯಕ್ತಿಗಳೆಲ್ಲ ಅಲ್ಲಿ ಹೋಗಿ ಕೈ ಮುಗಿದು ಬರ್ತಾರಂತೆ. ಅವರ ಸಾವಿನ ನಿಗೂಢತೆ ಏನೇ ಆಗಿರಲಿ, ಇಂದಿಗೂ ಎಂದಿಗೂ ಸುಭಾಷ್ ಚಂದ್ರ ಬೋಸ್ ಅವರು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆಗಿ ನಮ್ಮ ಮನದಲ್ಲಿದ್ದಾರೆ. ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಅಷ್ಟು ರೋಚಕತೆಯಿಂದ ಕೂಡಿದ ಜೀವನ ಚರಿತ್ರೆಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಹೊಸ ವಿಡಿಯೋ ಅಪ್ಡೇಟ್ಗೋಸ್ಕರ ಬೆಲ್ ಐಕನ್ನ ಒತ್ತಿ. ಹೊಸ ಕಂಟೆಂಟ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು.